ಚಿರು, ನಿನ್ ಫ್ರೆಂಡ್ ಆದರ್ಶ್ ಬಂದಿದ್ನಲ್ಲ, ಅವ್ನ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಫ್ರೆಂಡು. ಆದ್ರೆ ಇಷ್ಟು ದಿನ ಮನೆಗೆ ಕರ್ಕೊಂಡು ಬಂದಿರ್ಲಿಲ್ಲ, ಸಡನ್ ಆಗಿ ಕರ್ಕೊಂಡು ಬಂದಿದೆಯಲ್ಲ. ಕೆಲವು ಸಂಬಂಧಗಳೇ ಹಾಗೆ, ದೂರ ಇದ್ದವರು ಹತ್ರ ಆಗ್ತಾರೆ, ಹತ್ರ ಇದ್ದವರು ಇನ್ನಷ್ಟು ಕ್ಲೋಸ್ ಆಗ್ತಾರೆ. ಒಬ್ಬ ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತಲ್ಲ. ಅವ್ರು ಒಳ್ಳೆಯವರು ಅಂತ ಗೊತ್ತಾದ್ಮೇಲೆ ಅವ್ರ ಜೊತೆ ಇನ್ನಷ್ಟು ಕ್ಲೋಸ್ ಆಗೋಣ ಅಂತ ಅನ್ಸುತ್ತೆ. ಚಿರು, ನೀನ್ ಯಾರ ಬಗ್ಗೆ ಹೇಳ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ನ ಫ್ರೆಂಡ್ ಆದರ್ಶ್ ಬಗ್ಗೆ. ಹೋಗ್ಲಿ ಬಿಡು, ಏನೋ ಮನೆಗೆ ಒಳ್ಳೇದಾದ್ರೆ ಎಲ್ಲ ಖುಷಿನೇ. ಹೌದು ಚಿಕ್ಕಮ್ಮ, ಇಷ್ಟು ದಿನ ನಾನು ಗೊತ್ತಿದ್ದು ಕೆಲವು ತಪ್ಪುಗಳು ಮಾಡ್ಬಿಟ್ಟಿದ್ದೀನಿ. ಇನ್ಮೇಲಾದರೂ ಅದನ್ನು ತಿದ್ಕೊಂಡು ನನ್ನ ಜೊತೆಲಿರೋರ ದೃಷ್ಟಿಲಿ ಒಳ್ಳೆಯವನು ಅಂತ ಅನ್ಸ್ಕೋತೀನಿ. ಎಲ್ಲರ ಜೀವನ ಸರಿ ಹೋಯ್ತು, ಅಚ್ಚು ಜೀವನನೂ ಸರಿ ಹೋಯ್ತು. ಈಗ ನಿಮಗೆ ನಮ್ಮದೇ ಚಿಂತೆ ಅಲ್ವಾ? ಹೌದು. ಅದಕ್ಕೆ ಇನ್ಮೇಲೆ ದಿಶಾ ಅವ್ರ ಜೊತೆ ಚೆನ್ನಾಗಿರ್ತೀನಿ. ಲೈಫ್ ಹೇಗೆ ಬರುತ್ತೋ ಹಾಗೆ ಒಪ್ಕೊಂಡು ಖುಷಿಯಾಗಿ ಜೀವನ ಮಾಡ್ತೀನಿ. ಏನಂತೀರ ದಿಶಾ? ಅಂತೂ ಇಷ್ಟು ದಿನ ಆದ್ಮೇಲೆ ದಿಶಿನ್ ಮೇಲೆ ಒಳ್ಳೆ ಭಾವನೆ ಬಂತಲ್ಲ, ಅಷ್ಟು ಸಾಕು ಚಿರು. ದಿಶಾ, ಏನಾಯ್ತು? ಏನಿಲ್ಲ ಅಕ್ಕ, ಇರ್ಬೇಕು ಹಚ್ಚಿದಂಗೆ ಆಯ್ತು. ಹೌದಾ? ಸರಿ ಹೋಯ್ತು. ಸರಿ ಆಯ್ತಾ? ಅಮ್ಮ, ಅವಳು ಜಾಸ್ತಿ ದಿನ ಬದುಕೋದಿಲ್ಲ ಅಂತಾನು ಡಾಕ್ಟರ್ ಹೇಳಿದ್ರು. ಆದ್ರೆ ಅವ್ರು ಹೇಳಿರೋದ್ರಲ್ಲಿ ಇನ್ನು 6 ತಿಂಗಳು ಉಳಿದಿದೆ. ಕಷ್ಟನೋ ಸುಖನೋ, ಒಂದು ಮಗು ಜೀವಕ್ಕೋಸ್ಕರ ತಾಯಿಯಾಗಿ ನಡ್ಕೊಳ್ಳೋ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಆದರೆ ಈ ವಿಷಯನ ನನ್ನ ಮನೆಯವ್ರಿಗೆಲ್ಲ ಹೇಗೆ ಹೇಳಲಿ? ನಾನು ಈ ಥರ ಕೆಲಸ ಮಾಡ್ತಿರೋದು ಚಿರುಗೇನಾದರೂ ಗೊತ್ತಾದರೆ ಅವನಿದಕ್ಕೆ ಒಪ್ತಾನ ಅನ್ನೋದೇ ಅನುಮಾನ. ಸದ್ಯಕ್ಕೆ ಈ ವಿಷಯನ ಮನೇಲಿ ಯಾರಿಗೂ ಹೇಳೋದು ಬೇಡ, ಅದೇ ಒಳ್ಳೆಯದು. ಹಲೋ ಅಮ್ಮ, ನಾನು ಸಾನ್ವಿ. ಅಪ್ಪ ಫೋನ್ ಕೊಡ್ಲಿಲ್ಲ, ನಾನೇ ಎತ್ಕೊಂಡು ಕಾಲ್ ಮಾಡಿದೆ. ಗೊತ್ತಾಯ್ತು ಸಾನ್ವಿ, ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ನೀವಿನ್ನೂ ಯಾಕೆ ಬಂದಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಅದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು ಪುಟ್ಟ, ಅದಕ್ಕೆ ಬರೋಕ್ಕಾಗಿಲ್ಲ. ನಂಗೆ ಇಲ್ಲೊಬ್ಳೇ ಇರೋದಕ್ಕಾಗ್ತಿಲ್ಲ ಅಮ್ಮ, ಪ್ಲೀಸ್ ಬೇಗ ಬನ್ನಿ, ನಿಮ್ಮೊಟ್ಟಿಗೆ ಮಾತಾಡಬೇಕು ಅನ್ನಿಸ್ತಿದೆ. ಆದಷ್ಟು ಬೇಗ ಬರ್ತೀನಿ ಪುಟ್ಟ. ನೀವು ಯಾವಾಗಲೂ ಅಪ್ಪನ ಥರ ಸುಳ್ಳು ಹೇಳ್ತೀರಾ ಅಮ್ಮ, ನಾನು ಅಷ್ಟೊಂದು ಬ್ಯಾಡ್ ಗರ್ಲ? ಪುಟ್ಟ, ಯಾಕೆ ಹಾಗನ್ಕೋತೀಯಾ? ನೀನು ಗುಡ್ ಗರ್ಲ್. ಹಾಗಿದ್ರೆ ಯಾಕೆ ನನ್ನ ದೂರ ಇರ್ತೀರಾ? ನಾನು ನಿಮಗೆ ಬೇಡವಾ? ಇಲ್ಲ ಪುಟ್ಟ, ನೀನು ನನಗೆ ಬೇಕು. ಪ್ರಾಮಿಸ್? ನಿಜವಾಗ್ಲು. ಹಾಗಿದ್ರೆ ಯಾಕೆ ನನ್ನ ನೋಡಕ್ಕೆ ಬರ್ತಾ ಇಲ್ಲ ನೀವು? ನಾಳೆ ಖಂಡಿತ ಬರ್ತೀನಿ, ಆಯ್ತಾ? ಓಕೆ ಅಮ್ಮ, ಮಿಸ್ ಮಾಡಬಾರ್ದು. ಶೋರ್, ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಬಾಯ್.
ಏನ್ರಿ ಮಾಡ್ತಿದ್ದೀರಾ? ನಿಂಗೆ ಡೈವರ್ಸ್ ಹೇಗೆ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಹೇಳ್ತಿದ್ದೀರಿ? ಪೇಪರ್ ಓದ್ತಿರೋದು ಕಾಣಿಸ್ತಿಲ್ವೇನೆ? ಹೋಗು ಕಾಫಿ ತೊಗೊಂಬ ಹೋಗು. ಜಾಜಿ ಕೇಳಿದೀನಿ ತರ್ತಾಳೆ. ಭಾಸ್ಕರ್ ಹೋಗಿದ್ದ ಕೆಲಸ ಏನಾಯ್ತು? ಎಲ್ಲ ನಮ್ಮ ಅಣ್ಣ ಹೇಳ್ದಂಗೆ ಚೆನ್ನಾಗಿ ಮಾಡ್ಕೊಂಡು ಮುಗಿಸ್ಕೊಂಡ್ ಬಂದಿದ್ದೀನಿ. ವೆರಿ ಗುಡ್, ಸೂಪರ್. ದಿಶಾ ತಗೊಳ್ಳಿ. ಅಯ್ಯೋ ಚಿರಾಗ್, ನಾನೇ ತಗೊಂಡು. ಪರವಾಗಿಲ್ಲ ತಗೊಳ್ಳಿ. ಸುಕ್ಕು, ನೀ ಹೇಳಿದ ಬದಲಾವಣೆ ಇದೇನಾ? ರೀ ಇದು ಬರೀ ಸ್ಯಾಂಪಲ್ಲು, ಪಿಕ್ಚರು ಇನ್ನೂ ಬಾಕಿ ಇದೆ, ನೋಡ್ತಾ ಇರಿ. ಚಿರೋ, ಏನಪ್ಪ ಇದು ಬದಲಾವಣೆ? ನೀನು ಹೀಗೆ ನಡ್ಕೊಳ್ತಾ ಇರೋ, ಕಾಫಿ ಎಲ್ಲ ಸ್ಕಾಚ್ ಕುಡಿದಷ್ಟು ಕಿಕ್ ಸಿಗುತ್ತೆ. ನೋಡ್ತಿರೋ ನಿಮ್ಗೆ ಎಷ್ಟು ಕಿಕ್ ಸಿಗ್ತಿದೆ ಅಂದರೆ ಇನ್ನು ಎಂಜಾಯ್ ಮಾಡ್ತಿರೋ ನನಗೆ ಇನ್ನೆಷ್ಟು ಕಿಕ್ ಸಿಗ್ತಿರ್ಬೇಡ. ಬಟ್ ಇಟ್ ಇಸ್ ನೋ ಯೂಸ್. ವೈ ವೈ? ನೀನು ಆಲ್ಕೋಹಾಲೇ ಕುಡಿಯೋಲ್ವಲ್ಲಪ್ಪ. ಯು ಆರ್ ನಾಟ್ ಅನ್ ಆಲ್ಕೋಹಾಲಿಕ್ ಪರ್ಸನ್. ಕುಡಿದಿದ್ರು ಹೆಂಡತಿ ಜೊತೆ ರೊಮ್ಯಾಂಟಿಕ್ ಆಗಿರೋದು ಸ್ಕಾಚ್ಗಿಂತ ಕಿಕ್ ಕೊಡೋದು ಚಿಕ್ಕಪ್ಪ. ಅಯ್ಯೋ, ಅವ್ನು ಹೇಳೋ ಏನೋ ಖುಷಿನಲ್ಲಿ ಹೊಡೆದ್ಬಿಟ್ಟೆ ಕಣೆ, ಅದಕ್ಕೆ ಹಿಂಗಂದೆ. ಏನು ಇಲ್ಲೇನ್ ನಡೀತಿದೆ? ಏನಿಲ್ಲಮ್ಮ, ನಮ್ಮ ಚಿರು ದಿಶನ್ ಮೇಲೆ ಪ್ರೀತಿ ಕಾಳಜಿ ತೋರಿಸಿದ್ನಲ್ಲ, ಆ ಖುಷಿನಲ್ಲಿ ಮಾತಾಡ್ತಿದ್ವಿ ಅಷ್ಟೇ. ಹೌದತ್ಗೆ ಇವತ್ತೊಂದು ತಿಂಡಿನೂ ದಿಶಾ ಅವರೇ ಮಾಡ್ತಾರೆ ಅಲ್ವಾ ದಿಶಾ ಅವರೇ? ನಾನಾ? ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಗೊತ್ತು, ಅದಕ್ಕೆ ಹೇಳಿದೆ. ಹೂನಮ್ಮ ದಿಶಾ, ತಿಂಡಿ ನೀನೇ ಮಾಡು. ಅಷ್ಟೊಂದು ಕೇಳ್ಕೊಳ್ತಾ ಇದ್ದಾನೆ. ಗಂಡನ ಆಸೆ ಈಡೇರಿಸೋದೇ ಹೆಂಡತಿ ಕರ್ತವ್ಯ ಅಲ್ವಾ? ಹೆಂಡತಿ ಆಸೆಯನ್ನು ಪೂರೈಸಬೇಕು ಅನ್ನೋದನ್ನ ಮರಿಬೇಡಿ. ನಾನು ಏನ್ ಕೇಳಿದ್ದೆ ಹೇಳಿ? ಫೋನಲ್ಲಿ ಮಾತಾಡ್ಕೊಂಡ್ಬಿಡ್ತೀನಿ. ರೀ, ನಾನೇನಾದ್ರೂ ಕೇಳಿದ್ರೆ ಸಾಕು ಕೊಡಿಸ್ಬೇಕಲ್ಲ ಅಂತ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಮೇಡಮ್, ಗ್ರೀನ್ ಟೀ ಕೊಡ್ಲಾ ಬ್ಲ್ಯಾಕ್ ಟೀ ಕೊಡ್ಲಾ? ಏನು ಬೇಕಾಗಿಲ್ಲ. ಹೋಗ್ಲಿ ಬಿಡಿ ಜಾಜಿ ಅವರೇ, ಇವತ್ತು ಅದಕ್ಕೆ ಡೈರೆಕ್ಟಾಗಿ ದಿಶಾ ಅವ್ರು ಮಾಡೋ ತಿಂಡಿನೇ ಮಾಡ್ತಾರೆ ಅಲ್ವಾ ದಿಶಾ ಅವರೇ? ಇನ್ನೇನು ಇಲ್ಲೇ ಕೂತಿದ್ದೀರಾ? ಬೇಗ ಕಾಫಿ ಕುಡ್ದೋಗಿ ತಿಂಡಿ ಮಾಡಿ, ಹಸುವಾಗ್ತದೆ. ಕೊಡಿ ಜಾಜಿ. ಅಯ್ಯೋ ಮೇಡಮ್ ಪರವಾಗಿಲ್ಲ, ನಾನೇ ಬಡಿಸ್ತೀನಿ. ಅಯ್ಯೋ, ನಾನು ಬಡಿಸ್ತೀನಿ, ಕೊಡಿ. ದಿಶಾ ನೀವು ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ ಫಸ್ಟ್. ನೀವು ಏನು ಜಾಜಿ ಅವ್ರು ಅಷ್ಟು ಫೋರ್ಸ್ ಮಾಡಿದ್ರು ಕೂತ್ಕೊಳ್ಳಲ್ಲ ಅಂತೀರಾ?